ಫ್ರೆಂಡ್ಸ್, ರೆಡಿ ಆಗಿದ್ದಾಯ್ತು. ಈಗ ನಾವು ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ರೂಮ್ ಚೆಕ್ಔಟ್ ಮಾಡಿ ಕೆಳಗಡೆ ತಿಂಡಿ ತಿಂದು ನೆಕ್ಸ್ಟ್ ವಯನಾಡ್ ಪ್ಲೇಸಸ್ ಯಾವ್ದಾದಿದೆ ಎಲ್ಲ ಕವರ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಕಾಯ್ತಾ ಇದ್ದಾರೆ ನಮ್ಮ ಮನೆಯವರು, ನಮ್ಮ ಮಗಳು. ಆಯ್ತಾಯ್ತು, ಚಲೋ ಚಲೋ ಚಲೋ. ಎಲ್ಲ ಲಗೇಜ್ ತಗೊಂಡು ಹೋಗಿದ್ದಾರೆ. ನೋಡಿ ಹೀಗಿದೆ ರೂಮ್. ಬಾಯ್. ಮತ್ತೆ ನೀರಿನ ಬಾಟ್ಲಿ ತಗೊಂಡಿಲ್ಲಲ್ಲ ಪುಟ್ಟ? ಬಾಯ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ರೂಮ್ ಚೆಕ್ಔಟ್ ಮಾಡ್ಕೊಂಡ್ಬಂದು ವಯನಾಡಲ್ಲೇ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗ ಬಂದು ಚಮರ ಪೀಕು. ಇದಾದಮೇಲೆ ನಾವು ಎಡ್ಕಲ್ ಕೇಸಿಗೊಂದು ಹೋಗಬೇಕು. ಅದನ್ನು ನೋಡಿಕೊಂಡು ನೋಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಅಂತ ಪ್ಲಾನ್ ಇದೆ. ಫ್ರೆಂಡ್ಸ್, ಗಾಡಿ ನಿಲ್ಲಿಸಿ 2 ಕಿಲೋಮೀಟ್ರ್ ನಡಿಬೇಕು. 2 ಕಿಲೋಮೀಟ್ರ್ ನಡೆದಾದ ಮೇಲೆ ಇನ್ನೂ 2 ಅವರು ಟ್ರೆಕ್ಕಿಂಗ್ ಮಾಡೋದಿದೆ. ಬನ್ನಿ ಹೋಗೋಣ. ಟ್ರೆಕ್ಕಿಂಗ್ ನನಗಂತೂ ತುಂಬಾ ಇಷ್ಟ. ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಇಲ್ಲಿ ಚಮರ ಪೀಕಿಗೆ ಬರಬೇಕಾದ್ರೆ ಯಾರು ಪ್ಲಾಸ್ಟಿಕ್ ಬಾಟಲು, ಪ್ಲಾಸ್ಟಿಕ್ಕು ಕವರ್ಸ್ ಅದೇನು ಅಲವಿಲ್ಲ. ಇಲ್ಲೇ ಚೆಕ್ ಮಾಡಿ ಕಳಿಸ್ತಾರೆ. ಎಲ್ಲನೂ ಪ್ಲಾಸ್ಟಿಕ್ ಬಾಟಲು ಕವರ್ಸ್ ಎಲ್ಲ ಇಲ್ಲಿಸ್ಕೊತಾರೆ. ಏನಾದರೂ ಮಿಸ್ ಆಗಿ ತೊಗೊಂಡೋದ್ರೂ ಇನ್ನೊಂದಿದೆ ಅಲ್ಲಿ ಫುಲ್ ಇಸ್ಕೊತಾರಂತೆ. ಫ್ರೆಂಡ್ಸ್, ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಡೀಟೇಲ್ಸು. ಅಂದರೆ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ, ಹಾಗೆ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ದಾರೆ. ಇನ್ನೂ ಫುಲ್ಲು ನಿಮ್ಗೆ ಡೀಟೇಲ್ಸ್ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ನೋಡ್ಬೋದು. ಟೈಮಿಂಗ್ಸ್ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಗೆ ಲಾಸ್ಟ್ ಅಂತೆ. ಬನ್ನಿ ಹೋಗೋಣ. ಎಲ್ಲರೂ ಕುತೂಹಲದಿಂದ ರೆಡಿಯಾಗಿ ಹೊರಟಿದ್ದೀವಿ. ಅದಕ್ಕೆ ಮತ್ತೆ ನಂಗೆ ಗಿಡ ಬಡ್ಸಂದು ಗಾಳಿಗೆ ಹೋಗ್ತಾವ ನೋಡು. ಈಗ ನಾವು ಸ್ಟಾರ್ಟ್ ಮಾಡಿದೀವಿ ನಡೆಯೋಕ್ಕೆ. ಬನ್ನಿ ನೋಡೋಣ. ಎನರ್ಜಿ ಇದೆ. ಬರ್ತಾ ಏನಾಗುತ್ತೋ ಗೊತ್ತಿಲ್ಲ. ಹಾಂ 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 ಸಾಕು ನೋಡ್ಕೊಂತೀರಿ ಹುಚ್ಚಂಗ. ವೆನಿಟಿ ಬ್ಯಾಗ್ ಅಲ್ಲಿ ಇನ್ನೊಂದು ಚೆಕ್ ಪಾಯಿಂಟ್ ಇದೆ ಅಂತೆ. ಅಭಿ, ಇನ್ನೊಂದು ಚೆಕ್ ಪಾಯಿಂಟ್ ಇದೆ ಅಂತೆ. ಅಲ್ಲಿ ಪ್ಲಾಸ್ಟಿಕ್ ಬಿಡೋದು ಡೌಟು. ನಾನು ಬಿಡ್ತೀನಿ ಅಂತ ಬಿಟ್ಟವನು. ಹೌದು, ಅಲ್ಲಿ ಮತ್ತೆ ಎಲ್ಲ ಚೆಕ್ ಮಾಡಿ ಕಸ್ಕೊಂತಾರಂತೆ. ಅಷ್ಟೇ, ಖಾಲಿ ಬ್ಯಾಗಿಂದ ಹೋದ್ರಾಯ್ತು. ಪ್ಲಾಸ್ಟಿಕ್ ಜಾಸ್ತಿ ಇದೆ ಅಂತ. ಒಂದೆರಡು ಬಿಸ್ಕಿಟ್ ಇದ್ರೆ ಅವನಿಗೆ ಮೇನ್ ರೀ. ರೆಡಿನಾ? ಎನರ್ಜಿ ಇದೆನಾ? ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಈಗ ಇದೆ ಸದ್ಯ. ಈಗ ಎನರ್ಜಿ ಇದೆ. ಎನರ್ಜಿ ಇದೆಯಲ್ಲ. ಹೋಗಿ ಬಂದ್ಮೇಲೆ ಹೇಳ್ತೀವಿ. ಇಲ್ಲ, ಈಗ ಎಲ್ಲರಿಗೂ ಎನರ್ಜಿ ಇದೆ. ಹೊರಟಿದ್ದೀವಿ. ಹೆಂಗಿದೆ? ಎನರ್ಜಿ ಐತಾ? ಎನರ್ಜಿ ಇದೆ. ಬಂದ್ಮೇಲೆ ಹೇಳ್ತಾರೆ ಅವರು. ನಾವು ಇವತ್ತು ವಯನಾಡಲ್ಲಿ ಚಮರ ಪೀಕ್ ಹತ್ತಕ್ಕೆ ಹೋಗ್ತಾ. ಹೇಗೆ ಅನಿಸ್ತಾ ಇದೆ ರೀ? ಇನ್ನು ಈಗ ಸ್ಟಾರ್ಟ್ ಮಾಡಿದೀವಿ. 2 ಅವರ್ ಆ್ಯಕ್ಚುಲಿ ಟೈಮ್ ಅಂತೆ. 2 ಅವರ್ಸು 2 ಕಿಲೋಮೀಟರ್ 2 ಅವರ್ಸು. ಸೊ ಇವಾಗ ಪಿಕ್ಚರ್ ಸ್ಟಾರ್ಟ್ ಆಗಿದೆ. ಮುಂದೆ ಗೊತ್ತಾಗುತ್ತೆ. ಫಸ್ಟ್ ಟೈಮು, ಬಟ್ ನಮಗೂ ಹೆಂಗೆ ಅಂತ ಗೊತ್ತಿಲ್ಲ. ಬಂದಮೇಲೆ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಹಾಯ್, ಹೇಗಿದೆ ಚಮರ ಪೀಕ್? ಇನ್ನು ಗೊತ್ತಾಗಲ್ಲ, ಸ್ಟಾರ್ಟಿಂಗ್ ಮಾಡಿದ್ದೀರಾ? ಓಕೆ, ಇದೆರಡು ಜೋಡಿ, ನಮ್ದು 2 ಜೋಡಿ. ಎಲ್ಲ ಜೋಡಿ ಹೋಗ್ತಾ ಇದ್ದಾರೆ. ಇಲ್ಲಿದೆ ನೋಡಿ.
ಫ್ರೆಂಡ್ಸ್, ಚಮ್ರಾ ಪೀಕಿಗೆ ಹೋಗೋರು ಏನೇನು ಕ್ಯಾರಿ ಮಾಡಬೇಕು, ಏನೇನು ಕ್ಯಾರಿ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ಪ್ಲಾಸ್ಟಿಕ್ ಬಾಟಲ್, ನೀರಿಂದ ಏನು ಪ್ಲಾಸ್ಟಿಕ್ ಬಾಟಲ್ ಇರುತ್ತೆ ಅದು ಅಲವಿಲ್ಲ. ಹಾಗೆ ಬಿಸ್ಕೆಟ್ಸು, ಚಾಕ್ಲೇಟು, ಆ ಥರ ಪ್ಲಾಸ್ಟಿಕ್ದು ಏನೇನು ಇರುತ್ತೆ ಅದು ಯಾವುದು ಅಲೋ ಮಾಡಲ್ಲ. ಎಲ್ಲನೂ ಅಲ್ಲಿ ಚೆಕ್ ಪಾಯಿಂಟ್ ಇದೆ, ಅಲ್ಲೆಲ್ಲ ಫುಲ್ ಇಸ್ಕೊಂಡೇ ಕಳಿಸ್ತಾರೆ. ನಾರ್ಮಲ್ ಖಾಲಿ ಕೈಯಿಂದನೇ ಹೋಗಬೇಕು. ಈ ಮಳೆ ಟೈಮಲ್ಲಿ ಆದರೆ ಅಂಬ್ರೆಲ್ಲ ತೊಗೋಬೇಕು, ಆಮೇಲೆ ಜರ್ಕಿನ್ ಇರಬೇಕು. ಮೇನ್ 1 ಪಾಯಿಂಟ್ ನೆನ್ಪಿಟ್ಕೊಳ್ರಿ, ಇಲ್ಲಿ ಲೀಚ್ ಇರುತ್ತೆ, ಸ್ಪ್ರೇ ಬರುತ್ತೆ, ಆ ಸ್ಪ್ರೇ ತೊಗೊಂಡು ಹೋಗೋರು. ಇಲ್ಲಾಂದರೆ ಹರಿದುಪ್ಪು ಬರುತ್ತಲ್ಲ ಅದನ್ನು ಕ್ಯಾರಿ ಮಾಡ್ಬೋದು. ಮೇನು ಕಾಲಿಗೆ ಶೂ ಹಾಕ್ಕೊಂಡು ಹೋಗ್ಬೇಕು ನಾವು. ಫಸ್ಟ್ ಆಫ್ ಆಲು ಸ್ಲಿಪ್ಪರ್ಸ್ ಏನಾದರೂ ಇದ್ದರೆ ಇದು ಲೀಚ್ ಹಿಡಿತಂದರೆ ಫುಲ್ ಪೇನ್ ಆಗಲ್ಲ, ಬಟ್ ಬ್ಲಡ್ ಎಲ್ಲ ಹೊರಗೆ ಬರ್ತಾ ಇರುತ್ತೆ, ಒಂಥರ ಭಯ ಅನಿಸುತ್ತೆ ನಮಗೆ ಎಲ್ಲರಿಗೂ. ಫುಲ್ ಆ ಥರ ಲೀಚ್ ಹಿಡಿದ್ಬಿಟ್ಟಿತ್ತು, ಭಯ ಆಗೋಯ್ತು. ಫುಲ್ ಇದನ್ನ ನೆನಪಲ್ಲಿ ಇಟ್ಕೊಂಡು ಮರಿದೇನೆ ಕ್ಯಾರಿ ಮಾಡಿ. ಇಲ್ಲಿ ಈ ಥರ ಕೋಲ್ ಹಿಡ್ಕೊಂಡು ಹತ್ಬೇಕು ನಾವು. ಬಾ, ಹಾಂ ಅದಮ್ಮ ನೆನೆಯಲ್ಲ. ಹಾಂ, ಈ ಥರ ಕೋಲ್ ಹಿಡ್ಕೊಂಡು ಮಳೆ ಬರ್ತಾ ಇದೆ, ಅಂಬ್ರೆಲ್ಲ ಹಿಡ್ಕೊಂಡು ಬರಬೇಕು. ಅಲ್ಲಿಗೆ ಸುಸ್ತಾಯ್ತು ನಮ್ಮ ಆಸಾಮಿ. ಹಾಂ, ಹೋಗ್ಲಿ ಬಿಡು. ಫ್ರೆಂಡ್ಸ್, ಇಲ್ಲಿ ಕೆಲಸ ಮಾಡೋರು ನಮಗೆ ತುಂಬಾನೇ ಹೆಲ್ಪ್ ಮಾಡಿದರು. ಯಾಕಂದರೆ ನಮ್ಮ ಜೊತೆ ನಮ್ಮ ಪಾಪು ಬೇರೆ ಇದ್ದ, ಹಂಗಾಗಿ ಅವರು ಕೂಡ ನಮ್ಮ ಜೊತೆನೇ ಬಂದರು. ಹಾಗೆ ಅವ್ರ ಹತ್ರ ಇರೋದು 3 ಅಂಬ್ರೆಲಾ ನಮಗೊಂದು 2 ಕೊಟ್ಟು ಅವರು ತೊಗೊಂಡು ನಮ್ಮ ಜೊತೆನೇ ಫಾಲೋ ಮಾಡ್ತಾಯಿದ್ರು. ಪಾಪ ತುಂಬಾನೇ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನೂ ಒಂದು ಫ್ರೆಂಡ್ಸ್, ಈ ಮಳೆ ಒಂದು ಅಡ್ಡ ಆಯಿತು ನಮಗೆ. ಹಾಗೆ ಲೀಚ್ ಒಂದು ಮಳೆ, ಓಕೆ ಲೀಚು ಇರೋದ್ರಿಂದ ಒಂಥರ ಎಲ್ಲರಿಗೂ ಮೂಡ್ ಅಪ್ಸೆಟ್ ಆಯ್ತು ಅಂತ ಹೇಳ್ಬೋದು. ಲೀಚ್ ಇಲ್ಲಾಂದರೆ ಆರಾಮ್ ಕುಂತು ನಿಂತ್ಕೊಂಡು ರೆಸ್ಟ್ ಮಾಡಿ ಹೋಗ್ಬೋದು. ಎಲ್ಲಾದರೂ ಕೂತ್ಕೊಂಡ್ರೆ ಅದು ಎಲ್ಲಿ ಮತ್ತೆ ಮೈಗೆ ಇರುತ್ತೆ ಅಂತ ಅದೊಂಥರ ಭಯ ಇತ್ತು. ಸ್ವಲ್ಪ ಕಷ್ಟ, ಈ ಲೀಚ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಫ್ರೆಂಡ್ಸ್, ಟ್ರೆಕ್ಕಿಂಗ್ ಮಾಡೋರು ಏನು ಕ್ಯಾರಿ ಮಾಡಬಾರ್ದು. ಒಂದೇ ಒಂದು ಬಾಟ್ಲು, ಒಂದು ಮೊಬೈಲ್ ಇದ್ದರೆ ಸಾಕು. ಹಾಗೆ ಒಂದು ಕಟ್ಟಿಗೆ ಕೈಯಲ್ಲಿ ಹಿಂಗೆ ಊರ್ಕೊಂಡು ಹೋಗೋಕ್ಕೆ ಒಂದು ಆಸರೆ ಅಂತ ಒಂದು ಕಟ್ಟಿಗೆ ಇದ್ದರೆ ಸಾಕು, ಇಷ್ಟೇ. ಮತ್ತೇನು ತೊಗೊಂಡೇ ಹೋಗ್ಬೇಡ್ರಿ, ಕಷ್ಟ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಯಾಕಂದರೆ ಫುಲ್ ಹಪ್ಪು ಬರುತ್ತೆ ಇದು. ಏನಾನ ಇಟ್ಕೊಂಡು ಹೋದರೆ ವೇಟ್ ಆಗುತ್ತೆ, ನಡೆಯೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಕೂತ್ಕೊಂಡು ಹೋಗ್ಬೇಕು. ಕೂತ್ಕೊಂಡ್ರೂ ಸ್ವಲ್ಪ ಕಷ್ಟ, ಯಾಕಂದರೆ ಲೀಚ್ ಬೇರೆ ಇರುತ್ತೆ, ಅದೊಂಥರ ಭಯ, ಟೆನ್ಷನು. ನಮಗೆ ಅದೇ ಥರನೇ ಆಗಿದ್ದು. ನಾವೇನು ಕ್ಯಾರಿ ಮಾಡಿರಲಿಲ್ಲ, ಯಾಕಂದರೆ ನಮ್ಮ ಪಾಪು ಇರೋದ್ರಿಂದ ಒಂದು ಸ್ವಲ್ಪ ಬಿಸ್ಕೆಟ್ಸ್ ತೊಗೊಂಡಿದ್ವಿ. ಆ ಬಿಸ್ಕೆಟ್ಸ್ ಅವರೆಲ್ಲ ಫುಲ್ ಓಪನ್ ಮಾಡಿ ನಮಗೆ ಡೈರೆಕ್ಟ್ ಬ್ಯಾಗಲ್ಲೇ ಹಾಕಿ ಕಳಿಸಿದ್ರು. ನನ್ನ ಪ್ರಕಾರ ಮಳೆಗಾಲದಲ್ಲಿ ಹೋದರೆ ಅಂಬ್ರೆಲಾ, ಜರ್ಕಿನ್ ಇದೆರಡು ಕಂಪಲ್ಸರಿ ಬೇಕೇ ಬೇಕು. ಹೋಗ್ಲೇಬೇಕನ್ನೋರು ಇದೆರಡು ಕ್ಯಾರಿ ಮಾಡಿ. ಹೇಗಿದೆ ಬೀಚು ಅಂತ ನೋಡು. ಪೂಜೆ ಮಾಡ್ತೀನಿ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಯಾವ ಪೀಕ್ ಇದು? ಏನ್ ಪೀಕ್? ಚಂಬ್ರ ಪೀಕಲ್ಲಿ ಪೀಕ್ ತಿಂತಾರೋ ಸುರಿತಾ ಇದೆ. ಸೊ ಮಳೆ ಬೇರೆ ಬರ್ತಾ ಇದೆ, ಕಾಲ್ ಜಾರ್ತಾ ಇದೆ. ಈಗ ಹಿಂದಕ್ಕೆ ಹೋಗೋದ ಮುಂದಕ್ಕೆ ಹೋಗೋದ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಈಗ 1.5 ಕಿಲೋಮೀಟರ್ ಹೋದ್ರೆ ಮೇಲೆ ಹೋಗ್ತೀವಿ, ಅರ್ಧ ಕಿಲೋಮೀಟರ್ ಅಂದ್ರೆ ಕೆಳಗೆ ಹೋಗ್ತೀವಿ. ಸೊ ಕೆಳಗೆ ಹೋಗೋದೇ ಬೆಸ್ಟ್ ಅನ್ಸುತ್ತೆ. ಸೊ ವಿ ಆರ್ ಡ್ರಾಪಿಂಗ್, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಚಂಬ್ರ. ನೀರೆಲ್ಲ ಹುಣ್ಸೆಣ್ಣಾಗ ಹಾಕಿದಂಗ ಆಯ್ತಲ್ಲ. ರೊಕ್ಕ ಹೋದ್ರೆ ಸಂಪಾದಿಸ್ಬೋದು. ಹಂಗಂದ್ರೆ ಜೀವನ ಎಲ್ಲಿ ಗೊತ್ತದ? ಮೇಲೆ ಹೋದ್ರೆ ಹೋಗ್ತದೆ. ಜಾರಿ ಬಿದ್ರೆ ಏನು ಅವಾಗ ಕೊಡಲ್ಲ. कितना डिस्टेंस यहाँ से? 1.5 किलोमीटर. अरे पीक फुल टॉप पे है. हाँ लेकिन बिल्कुल पीक अल्ले. That's only 1.5 kilometer. ಹೇಗಿದೆ ಅಕ್ಕ ಚಂಬ್ರ ಪೀಕ್? ಚಂಬ್ರ ಪೀಕ್ ಆಗಿದೆ. ಇಲ್ಲಿ ನೋಡ್ರಿ, ನನ್ನ ಮೊಮ್ಮಗ ಸರ್ರಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಪೀಕ್ ಆಗಿದೆ ಅಂತೆ. ಮಳೆ ಬರ್ತಾ ಇದೆ, ಏರಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ತಳಗ್ ಇಳಿತಾ ಇದೀವಿ, ಡ್ರಾಪ್ ಮಾಡ್ತಾ ಇದೀವಿ. ಡ್ರಾಪ್ ಇಲ್ಲಿಂದ. ಫ್ರೆಂಡ್ಸ್, ಚಂಬ್ರಾ ಪೀಕಿಗೆ ಫುಲ್ ಉಲ್ಲಾಸದಿಂದ ಹತ್ಕೊಂಡು ಬಂದ್ವಿ. ಇಲ್ಲಿ ಅರ್ಧ ದಾರಿ ಬಂದ ಕೂಡಲೇ ಫುಲ್ ಮಳೆ ಸ್ಟಾರ್ಟ್ ಆಗಿದೆ, ಹಂಗಾಗಿ ಇಲ್ಲೇ ನಿಂತ್ಕೊಂಡಿದೀವಿ. ಬಟ್ ಮಳೆಯಲ್ಲಿ ಮೇಲತ್ತಕ್ಕಾಗಲ್ಲ, ಇನ್ನು ಕೆಳಗಿಳಿಯಕ್ಕಾಗಲ್ಲ. ಮಳೆ ನಿಂತ ಮೇಲೆ ಕೆಳಗಿಳಿಯೋಣ ಅಂತ ಡಿಸೈಡ್ ಮಾಡಿದೀವಿ.
ಮಳೆ ಬಂದಿಲ್ಲ ಅಂದ್ರೆ ಹತ್ತುತ್ತಾ ಇದ್ವಿ. ಈ ಮಳೆ ಬಂದು ಎಲ್ಲ ಆಟ ಕೆಟ್ಟೋಯ್ತು. ದುಡ್ಡು ವೇಸ್ಟ್ ಆಯ್ತು ಅಂತ ಹೇಳ್ಬೋದು, ಬಟ್ ಏನು ಮಾಡಕ್ಕಾಗಲ್ಲ. ಮನಿ ವೇಸ್ಟ್, ವೇಸ್ಟ್. 1 ರೂಪಾಯಿ 2 ರೂಪಾಯಿ ಅಲ್ಲ, 100-200 ರೂಪಾಯಿ ಅಲ್ಲ, ಒಬ್ರಿಗೆ 800 ರೂಪಾಯಿ ಇದೆ. ಹಂಗಾಗಿ ನಾವು ಟೋಟಲ್ 9 ಜನ ಹೋಗ್ತಾ ಇದೀವಿ. 9 ಜನದ್ದು ಅಮೌಂಟ್ ವೇಸ್ಟ್ ಆಯ್ತು. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಮ್ಮ ಅಕ್ಕ ದುಡ್ಡು ಹೋದ್ರೋಗ್ಲಿ ಅಂತಾರೆ. ನಾವು ಜೀವನ ಮುಖ್ಯ. ಹೌದಾ? ಜೀವನದಾಗ ನಾವು ಬದುಕಿದ್ವಿ ಅಂದ್ರೆ ರೊಕ್ಕ ಗಳಿಸಬಹುದು. ರೊಕ್ಕ ಹಂಗಲ್ಲ, ಬದುಕ್ತೀವಿ. ಸಾಧ್ಯ ಇಲ್ಲ, ಯಾಕಂದ್ರೆ ನನಗೆ ಜೀವನ ಫಸ್ಟ್ ಮುಖ್ಯ. ಹೌದಾ? ನಾವೆರಡು ಟ್ಯಾಲಿ ಮಾಡ್ತೀವಿ. ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ. ನಮ್ ಜೊತೆ ಇಲ್ಲಿ ಗೈಡ್ ಬರ್ತಾ ಇದ್ದಾರೆ. ಪಾಪ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಗು ಇದೆ ಅಂತ ಹೇಳ್ಬಿಟ್ಟು ಅವರು ನಮ್ ಜೊತೆ ಮೇಲ್ ಬರ್ತಾ ಇದ್ದಾರೆ. ಹಾಗೆ ಅಂಬ್ರೆಲ್ಲ ಕೂಡ ತಗೊಂಡ್ಬಂದಿದ್ದಾರೆ. ನಮ್ ಮಗು ಇದು, ನಮ್ ಸೋನು ಬೇಟ. ಪೀಕ್ ಆಗಿದೆ ಅಂತೆ, ಮಳೆ ಬರ್ತಾ ಇದೆ, ಏರಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ತಳಗಿಳಿತಾ ಇದೀವಿ, ಡ್ರಾಪ್ ಮಾಡ್ತಾ ಇದೀವಿ. ಡ್ರಾಪ್ ಇಲ್ಲಿಂದ ಫ್ರೆಂಡ್ಸ್, ಚಮ್ರಾ ಪೀಕಿಗೆ ಫುಲ್ ಉಲ್ಲಾಸದಿಂದ ಹತ್ಕೊಂಡು ಬಂದ್ವಿ. ಇಲ್ಲಿ ಅರ್ಧ ದಾರಿ ಬಂದ ಕೂಡಲೇ ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ಹಂಗಾಗಿ ಇಲ್ಲೇ ನಿಂತ್ಕೊಂಡಿದೀವಿ. ಬಟ್ ಮಳೆಯಲ್ಲಿ ಮೇಲತ್ತಕ್ಕಾಗಲ್ಲ, ಇನ್ನು ಕೆಳಗಿಳಿಯಕ್ಕಾಗಲ್ಲ. ಮಳೆ ನಿಂತ ಮೇಲೆ ಕೆಳಗಿಳಿಯೋಣ ಅಂತ ಡಿಸೈಡ್ ಮಾಡಿದೀವಿ. ಮಳೆ ಬಂದಿಲ್ಲ ಅಂದ್ರೆ ಹತ್ತುತ್ತಾ ಇದ್ವಿ. ಈ ಮಳೆ ಬಂದು ಎಲ್ಲ ಆಟ ಕೆಟ್ಟೋಯ್ತು. ದುಡ್ಡು ವೇಸ್ಟ್ ಆಯ್ತು ಅಂತ ಹೇಳ್ಬೋದು, ಬಟ್ ಏನು ಮಾಡಕ್ಕಾಗಲ್ಲ. ಮನಿ ವೇಸ್ಟ್, ವೇಸ್ಟ್. 1 ರೂಪಾಯಿ 2 ರೂಪಾಯಿ ಅಲ್ಲ, 100-200 ರೂಪಾಯಿ ಅಲ್ಲ, ಒಬ್ರಿಗೆ 800 ರೂಪಾಯಿ ಇದೆ. ಹಂಗಾಗಿ ನಾವು ಟೋಟಲ್ 9 ಜನ ಹೋಗ್ತಾ ಇದೀವಿ. 9 ಜನದ್ದು ಅಮೌಂಟ್ ವೇಸ್ಟ್ ಆಯ್ತು. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಮ್ಮ ಅಕ್ಕ ದುಡ್ಡು ಹೋದ್ರೋಗ್ಲಿ ಅಂತಾರೆ. ನಾವು ಜೀವನ ಮುಖ್ಯ. ಹೌದಾ? ಜೀವನದಾಗ ನಾವು ಬದುಕಿದ್ವಿ ಅಂದ್ರೆ ರೊಕ್ಕ ಗಳಿಸಬಹುದು. ರೊಕ್ಕ ಹಂಗಲ್ಲ, ಬದುಕ್ತೀವಿ. ಸಾಧ್ಯ ಇಲ್ಲ, ಯಾಕಂದ್ರೆ ನನಗೆ ಜೀವನ ಫಸ್ಟ್ ಮುಖ್ಯ. ಹೌದಾ? ನಾವೆರಡು ಟ್ಯಾಲಿ ಮಾಡ್ತೀವಿ. ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ. ನಮ್ ಜೊತೆ ಇಲ್ಲ ಅಂದ್ರ ಬರ ಟಫ್ ಅಂದ್ರಲ್ಲ. குட்டி போயிண்டு குட்டி போக முடியாது. போக முடியுது. ನಾವು ಇಲ್ಲೇ ಸ್ಟಾಪ್ ಉಂಡು. ಈ ಕುಟ್ಟಿನ ಈ ಕುಟ್ಟಿ ಇರ್ಲಿ ಕುಟ್ಟಿಗಂತ ಹತ್ತಿ ಬರ್ತದಂತ ಜಾಗ. ಕುಟ್ಟಿ ಸರ್ ಸೇಮ್ ರೂಟ್ ಇರ್ಕನಾ ಪೋಂದು ಸೇಮ್ ರೂಟ್ ರಿಟರ್ನ್ ಸೇಮ್ ರೂಟ್. ಸೇಮ್ ಡಿಫಿಕಲ್ಟಿ, ಸೋನಾ ಮೋರ್ ಡಿಫಿಕಲ್ಟಿ. ரோட் எங்க இருக்கு இப்போ? ரோட் எங்க இருக்கு? இது ஸ்ட்ரைட்டா மேலே ஏறணும். ரொம்ப காயக்கமா இருக்கும். ಸ್ಟ್ರೇಟ್ ಇರಬೇಕಂತ. ಸ್ಟ್ರೈಟ್ ಇದೆ. ಶ್ರೀಶೈಲ ಬೆಟ್ಟ ತರ ಅಂದ್ರಲ್ಲ ಮತ್ತೆ. ಶ್ರೀಶೈಲ ಬೆಟ್ಟ ಕೆಳಗೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ ಪಾಗಲಿದ್ದಂಗ ಅಂದ್ ಮಳೆಗೆ ಹೋಗ್ತಾಳಂತ ಈಗ. ವಾಪಸ್ ಹೊಂಟೋಗು ಶಿವನೇ. ನೀವು ಮಾತಾಡೋದು ನೋಡಕತ್ತ ನಾವು ತಮಿಳು. ನಿಮ್ಮ ಮಮ್ಮಿ ಮಾತಾಡ್ತಾರ, ಅದೇ ಮಾತಾಡ್ತಾರ ನೋಡಕ್ಕ. ವಾಪಸ್ ಹೊಂಟೋಗು ಶಿವನೇ. ತುಂಬಾ ಮಳೆ ಬರ್ತಾ ಇದೆ. ಫುಲ್ ಎಕ್ಸೈಟ್ಮೆಂಟ್ ಇಟ್ಕೊಂಡು ಬಂದಿದ್ದೀವಿ ಚಮರಾ ಪೀಕಿಗೆ. ಒಂದ್ ಅರ್ಧ ದಾರಿ ನಡೆದಿದ್ದೀವಿ. ಈಗ ಫುಲ್ ಮಳೆ ಬರ್ತಾ ಇದೆ. ಮೋಸ್ಟ್ಲಿ ಮಳೆ ಇನ್ನೂ ಒಂದು 1/2 hour ನಿಲ್ಲಲ್ಲ ಅನ್ಸುತ್ತೆ. ಮಳೆ ನಿಂತ ಮೇಲೆ ಕೆಳಗಡೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ಜೊತೆ ನಮ್ಮ ಪಾಪು ಇದ್ದಾನೆ. ಚಮರಾ ಪೀಕ್ ಸೋನು ಅಲ್ಲಿ ನೋಡ್ತು ಕರಿ ಒಂದು. ಸೋನು ಅಲ್ಲಿ ಅಂಕಲ್ ಫೋಟೋ ಅಂತ ನೋಡು. ಅಂಕಲ್ ನೋಡು. ಹೆಂಗೋತಿ ಸಿಂತು ಜೋರ್ ಮಳೆ ಅದಮ್ಮಿ. ಬೇಡ ಇರು, ನಿಂದ್ರಲಿ. ಚಮರಾ ಪೀಕ್ ನಮ್ದು ಲಾಸ್ಟ್ ಇದೆ, ಮುಗೀತು ಇಲ್ಲಿಗೆ.
ಮೇಲೋಗಿ ಫುಲ್ ಕವರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಳೆ ಬೇರೆ ಬರ್ತಾ ಇದೆ. ಹಾಗೆ ನಮ್ಮ ಜೊತೆ ಒಂದು ಚಿಕ್ಕದು ನಮ್ಮ ಮೊಮ್ಮಗ ಇದ್ದಾನೆ. ಲಾಸ್ಟ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರ ಹತ್ರ ಒಂದೊಂದು ಕೋಲ್ ಇದೆ. ಸೇಫ್ ಆಗಿ ಇನ್ನು ಕೆಳಗಿಳಿದು ಹೋಗ್ಬೇಕು. ದೀಪನ್ ಶೂ ಮೇಲೆ ಕೂತಿದ್ವಿ ಕಡ್ಡಿ ತರ ಅನ್ಕೊಂಡಿವಿ ನಾವು. ನೋಡಿದ್ರೆ ಹುಳ ಇಷ್ಟುದ್ದ ಇತ್ತು. ಅದು ಹಿಂಗ ಎಳೆದು ಸ್ಟ್ರೆಚ್ ಮಾಡುತ್ತೆ. ಮತ್ ನಂದು ನಂಗೆ ಕುಂತದ ನೋಡಿ ಹಾಕೇಳೆ ಏನಾಗಲ್ಲ. ಅದು ಫುಲ್ ಇವ್ರ ಹತ್ರ ಐತ್ ನೋಡಿ, ಇಸ್ಕೋ. ಇಷ್ಟು ದಪ್ಪ ಆಗಿತ್ತು ಅದು. ಅಣ್ಣ ಸ್ವಲ್ಪ ನೀರು ಕೊಡ್ರಿ. ಇಲ್ಲಿ ಬಾ ಇಸ್ರಾಮ್, ಇಲ್ಲಿ ನಿಂದ್ರಿ ಇಲ್ಲಿ. ನಾವೀಗ ಡೌನ್ಗೆ ಹೋಗ್ತಾ ಇದೀವಿ. ಬನ್ನಿ ಮೆಲ್ಲಕ್ ನಡಿ. ನಿಧಾನ್ ಬಾಮ್ಮ ಗುಂಡ ಬಾ, ನಿಧಾನ್ ಬಾ. ಅದು ಕೆಳಗ್ ಮಾಡು ಬಡಿಗೆ, ಅದನ್ನ ಮೇಲೆ ಮಾಡ್ಕೆ ಊಟ ಹಿಡ್ಕೊಂಡ. ಏ ನಾನಲ್ಲ ಇವನ್ ನೋಡಕತ್ತೀನಿ. ಕೈ ಬಿಡು. ಹಾ ಫ್ರೆಂಡ್ಸ್, ಇವರು ಬೆಳಗ್ಗೆ 7 ಗಂಟೆಗೆ ಹೋಗಿ ಕೆಳಗಿಳಿತಾ ಇದ್ದಾರೆ. ಮೇಲೆ ವ್ಯೂ ತೋರಿಸ್ತಾ ಇದ್ರು. ನಮ್ಗಂತೂ ತುಂಬಾನೇ ಹೊಟ್ಟೆ ಉರಿತಾ ಇತ್ತು. ತುಂಬಾನೇ ಚೆನ್ನಾಗಿದೆ ಮೇಲ್ ವ್ಯೂ. ಈ ಮಳೆ ಬಂದು ಆಟ ಎಲ್ಲ ಕೆಟ್ಟೋಯ್ತು ಅಂತ ಹೇಳ್ಬೋದು. ಹಾಗೆ ನಮ್ಮ ದುಡ್ಡು ವೇಸ್ಟ್ ಆಯಿತು. ಯಾರಾದರೂ ಬರೋರಿದ್ರೆ ದಯವಿಟ್ಟು ಮಳೆಗಾಲದಲ್ಲಿ ಹೋಗಲೇಬೇಡಿ. ಅದರಲ್ಲಿ ವೈನಾಡ್ ಕಡೆ ತುಂಬಾನೇ ಪ್ಲೇಸಸ್ ಇದ್ದಾವೆ. ಮಳೆ ಬಂದರೆ ಬಿಡೋದೇ ಇಲ್ಲ. ಇಲ್ಲಿ ಕೂಡ ಅಷ್ಟೇ ಮಳೆ ಬಂದೇ ನಮ್ಮದು ಡ್ರಾಪ್ ಆಯ್ತು ಅಂತ ಹೇಳ್ಬೋದು. ಮಳೆ ಇಲ್ಲ ಅಂದರೆ ನಾವು ಆರಾಮಾಗಿ ನೋಡಿಕೊಂಡು ಖುಷಿಯಾಗಿ ಬರ್ತಾ ಇದ್ವಿ. ಈಗ ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಇನ್ನೊಂದು ಸರಿ ಬರೋ ಪ್ಲಾನ್ ಇದೆ. ಬಟ್ ಬಂದಾಗೆ ಮಿಸ್ ಮಾಡ್ದೇ ನಾವು ಇಲ್ಲಿ ಚಮ್ರ ಪೀಕಿಗೆ ಬಂದು ಹೋಗ್ತೀವಿ. ಇನ್ನು ಇಲ್ಲಿ ಎಲ್ಲರೂ ತುಂಬ ಆಸೆ ಇಟ್ಕೊಂಡೇ ಬಂದಿದ್ವಿ. ವ್ಯೂ ನೋಡಿದ್ವಿ ಆಲ್ರೆಡಿ. ನಾವು ಗೂಗಲಲ್ಲೆಲ್ಲ ಚೆಕ್ ಮಾಡಿ ತುಂಬಾ ಚೆನ್ನಾಗಿತ್ತು. ಖುಷಿಯಿಂದ ಹತ್ತಿದ್ವಿ. ಬಟ್ ಈ ಮಳೆ ಬಂದಿರೋದ್ರಿಂದ ನಾವು ಅಲ್ಲಿಗೆ ಡ್ರಾಪ್ ಮಾಡಿ ಬರ್ತಾ ಇದ್ವಿ. ನೋಡ್ಬೋದು ಇವರು ಪಾಪ ಬೆಳಿಗ್ಗೆನೆ 6-7 ಗಂಟೆಗೆ ಹೋಗಿ ಈಗ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅವರು ಕೂಡ ಹೇಳಿದರು ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ, ಮಳೆ ಬಂದಿಲ್ಲ ಅಂದರೆ ಆರಾಮ್ ನೋಡ್ಬೋದಿತ್ತು ಅಂತ. ಫ್ರೆಂಡ್ಸ್, ಇಲ್ಲಿ ಕೆಲಸ ಮಾಡೋರು ನಮ್ಮ ಜೊತೆನೇ ಬಂದಿದ್ರು. ಪಾಪು ಇದೆ ಅಂತ ಪಾಪ ಅವರು ಕೂಡ ನಮ್ಮ ಸೋನುನ ಎತ್ಕೊಂಡಿದ್ರು. ಈಗೂ ಅಷ್ಟೇ ಬರುವಾಗ ಎತ್ಕೊತೀನಿ ಅಂತ ಅವರೇ ಎತ್ಕೊಂಡು ಬಂದರು. ಪಾಪ ನಮ್ಮ ಜೊತೆ ಬಂದು ಅಲ್ಲಿವರೆಗೂ ವೇಟ್ ಮಾಡಿ, ಬೇಡ ಯಾಕೆ ರಿಸ್ಕ್ ತೊಗೊತೀರಾ, ಕೆಳಗಡೆ ಬನ್ನಿ ಅಂತ ಅವರೇ ಹೇಳಿದರು. ಹಾಗಾಗಿ ನಾವೆಲ್ಲರೂ ಡಿಸೈಡ್ ಮಾಡಿ ಕೆಳಗಡೆ ಬಂದ್ವಿ. ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಲೀಚ್ ಏನಾದರೂ ಕಾಲಿಗೆ ಅಂಟ್ಕೊಂಡಿದ್ದೇನಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ, ಅದು ಕಾಲಲ್ಲಿ ಸೇರ್ಕೊಂಡು ಹೋಗೇ ಬಿಡುತ್ತೆ. ಅದೊಂಥರ ಟೆನ್ಷನು. ಹೋದವರು ತುಂಬ ಕೇರ್ಫುಲ್ಲಾಗಿ ಇರಿ. ಹೋಗುವಾಗ ಮರಿಬೇಡಿ ಸ್ಪ್ರೇ ಒಯ್ಯೋದು, ಹಾಗೆ ಉಪ್ಪು ಒಯ್ಯೋದು. ಇಲ್ಲಿ ಎಲ್ಲರೂ ಹಾಗೆ ನೋಡ್ಬೋದು ನೀವು, ಎಲ್ಲರೂ ಚೆಕ್ ಮಾಡ್ಕೊತಾ ಇದ್ದೀವಿ. ಕಾಲಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಂತ ಅದೊಂಥರ ಟೆನ್ಷನು. ಫ್ರೆಂಡ್ಸ್, ನನ್ನ ಕಡೆಯಿಂದ ಒಂದು ಸಜೆಷನು, ಇವರು ಇಲ್ಲಿ ಗಮ್ ಬೂಟ್ಸ್ ಕೊಡಬೇಕು. ಯಾಕಂದರೆ ಲೀಚ್ ಇರೋದ್ರಿಂದ ಅದೇ ಸೇಫ್ಟಿ ಅನಿಸುತ್ತೆ ನನಗೆ. ನಾವು ಒಂದು 2-3 ಕಡೆ ರೆಸಾರ್ಟಿಗೆಲ್ಲ ಹೋಗಿದ್ದೀವಲ್ಲ, ಅಲ್ಲೆಲ್ಲ ಟ್ರೆಕ್ಕಿಂಗ್ ಹೋದರೆ ಅದೇ ಥರ ಕೊಟ್ಟಿದ್ರು ನಮಗೆ. ಇಲ್ಲಿನೂ ಎಷ್ಟೊಂದು ಜನ ಪ್ಲೇಸಸ್ ನೋಡೋಕ್ಕಂತ ವಿಸಿಟಿಂಗ್ ಬರ್ತಾರೆ. ಬಟ್ ಅದು ಇಟ್ಟರೆ ಬೆಟರ್ ಅಂತ ನನ್ನ ಅನಿಸಿಕೆ. ಫ್ರೆಂಡ್ಸ್, ಟ್ರೆಕ್ಕಿಂಗು ಫುಲ್ಫಿಲ್ ಆಗಲಿಲ್ಲ. ಈಗ ಊಟ ಮಾತ್ರ ಫುಲ್ಲಾಗಿ ಮಾಡಬೇಕು. ಬನ್ನಿ, ಎಲ್ಲರಿಗೂ ಫುಲ್ ಹೊಟ್ಟೆ ಹಸಿವಾಗಿದೆ. ಫ್ರೆಂಡ್ಸ್, ನಮ್ಮ ಬೆಂಗಳೂರಲ್ಲಿ ವಿದ್ಯಾರ್ಥಿ ಭವನ ಯಾವ ಥರ ಇದೆ ಹೋಟೆಲು, ಹಳೆ ಹೋಟೆಲು, ಅಲ್ಲೆಲ್ಲ ಫಿಲಮ್ ಆ್ಯಕ್ಟ್ರೆಸ್ ಬರ್ತಾರಲ್ವ, ಅದೇ ಥರ ಇಲ್ಲಿ ಕೂಡ 1918 ಹೋಟೆಲು. ಇದು ತುಂಬ ಹಳೆ ಹೋಟೆಲ್ ಅಂತೆ. ಈ ಹೋಟೆಲಲ್ಲಿ ಕೂಡ ತುಂಬ ಆ್ಯಕ್ಟ್ರೆಸ್ ಕೂಡ ಬಂದು ಹೋಗ್ತಾರಂತೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ, ನಾನು ನಿಮಗೆ ಆಮೇಲೆ ತೋರಿಸ್ತೀನಂತೆ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಊಟ ಮಾಡಿ ನೆಕ್ಸ್ಟು ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ಬಾಳೆ ಎಲೆಯಲ್ಲಿ ಊಟ ಕೊಡ್ತಾ ಇದ್ದಾರೆ. ನನಗೆ ಬಾಳೆ ಎಲೆ ಅಂದರೆ ತುಂಬಾ ಇಷ್ಟ. ಬನ್ನಿ ಕೇರಳ ಶೈಲಿಯ ಊಟ ಮಾಡೋಣ.
ಊಟ. ಇದ್ರದ್ದು ಗಂಜಿ ಬ್ರೌನ್ದೇ. भैया क्या ब्राउन राइस है क्या भैया ये ब्राउन राइस है मोटा मोटा ಮೋಟಾ. ब्राउन राइस ब्राउन इರುತ್ತೆ ರೈಸ್ ಒಂದಲ್ಲ ಇಲ್ಲ ಹಪ್ಪಳ ಕೂಡ ಅನ್ಲಿಮಿಟೆಡ್. ಫ್ರೆಂಡ್ಸ್ ಹೋಟೆಲಲ್ಲಿ ಊಟ ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಆಮೇಲೆ ಇನ್ನೊಂದು ಎಡಕಲ್ ಕೇವ್ಗೆ ಹೋಗೋಣ ಅಂದ್ಕೊಂಡ್ವಿ. ಈ ಮಳೆ ಇರೋದ್ರಿಂದ ಅಲ್ಲಿನೂ ಬಿಡಲ್ವಂತೆ, ಅಲ್ಲಿನೂ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದರು. ಹಂಗಾಗಿ ಅದು ಕೂಡ ನೋಡೋಕ್ಕಾಗಲಿಲ್ಲ. ಯಾರಾದರೂ ಬರೋರಿದ್ರೆ ದಯವಿಟ್ಟು ಈ ಮಳೆಗಾಲದಲ್ಲಿ ಮಾತ್ರ ಬರಬೇಡಿ. ವಯನಾಡಲ್ಲಿ ತುಂಬಾ ಪ್ಲೇಸಸ್ ಇದ್ದಾವೆ ನೋಡೋಕ್ಕೆ. ಈ ಮಳೆ ಬಂದರೆ ಯಾವುದು ಕಂಟಿನ್ಯೂ ಆಗಿ ನೋಡೋಕ್ಕಾಗಲ್ಲ, ಎಲ್ಲನೂ ನಮ್ಮ ಥರ ಡ್ರಾಪ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ಒಂದು ಸ್ವಲ್ಪ ಏನಾದರೂ ಚಾಕ್ಲೇಟ್ ಅದು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಹಬಿ ಹಾಗೇನ ಮರಣಿ ನೋಡ್ತಾ ಇದ್ದಾರೆ ಯಾವತ್ತು ತೊಗೊಳ್ಳೋದು ಅಂತ. ಬಟ್ ಸೀರೆ ಎಲ್ಲ ಆಲ್ರೆಡಿ ನಮ್ಮ ಹತ್ರ ಇದೆ. ವೈಟ್ ಸೀರೆ ಇತ್ತು, ಇಲ್ಲೆಲ್ಲ ಸೇಲಿಗೆ ಇಟ್ಟಿದ್ರು. ವೈಟ್ ಸೀರೆ ಮನೇಲಿದೆ, ಹಂಗಾಗಿ ತೊಗೊಳಕ್ಕೆ ಹೋಗಲಿಲ್ಲ. ಫ್ರೆಂಡ್ಸ್ ವಯನಾಡ್ ಟ್ರಿಪ್ಪು ಸೂಪರಾಗಿತ್ತು. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಇನ್ನೊಂದು 3 ಪ್ಲೇಸ್ ಮಿಸ್ ಆಯಿತು. ಬಟ್ ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವೋ ಏನೋ, ನಾವು ಬಂದಾಗ ಮಳೆ ಬಂದಿತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ 3 ಪ್ಲೇಸ್ ಮಿಸ್ ಮಾಡಿದ್ವಿ. ಓಕೆ, ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಲಾದರೂ ಹೋಗಿ ಅವು ಪ್ಲೇಸಸ್ ಕವರ್ ಮಾಡೋಣ. ಬಟ್ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವ್ಯಾರಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ಅಕ್ಟೋಬರ್ ನಂತರನೇ ಹೋಗಿ, ಅದೇ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಫ್ರೆಂಡ್ಸ್ ವಯನಾಡ್ ಟ್ರಿಪ್ಪು ನಿಮಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋ ನೋಡಿ. ನಿಮ್ಮ ಸಪೋರ್ಟು ನನಗೆ ಖಂಡಿತ ಬೇಕೇ ಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.